ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಗೋಪಾಲ್ ಕೃಷ್ಣ ನಾಯಕ್ ಮಾಧ್ಯಮಗಳಿಗೆ ಹೇಳಿಕೆ ನೀಡುವ ಸಂದರ್ಭದಲ್ಲಿ ಅನಗತ್ಯವಾಗಿ ಶಾಸಕ ಸತೀಶ್ ಸೈಲರ ಹೆಸರನ್ನು ಎಳೆದು ತಂದಿದ್ದಾರೆ. ಇದರಿಂದ ಜಿಲ್ಲೆಯ ಜನತೆಯಲ್ಲಿ ದ್ವಂದ್ವ ಭಾವನೆ ಉಂಟಾಗುವಂತಾಗಿದ್ದು, ಶಾಸಕ ಸತೀಶ್ ಸೈಲ್ ಹಾಗೂ ಕಾಂಗ್ರೆಸ್ನ ಹೆಸರು ಹಾಳಾಗುವಂತಾಗಿದೆ. ಇದನ್ನು ಪಕ್ಷದ ಹೈಕಮಾಂಡ್ ಗಮನಕ್ಕೆ ತರುತ್ತೇವೆ ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಶಂಭು ಶೆಟ್ಟಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸತೀಶ್ ಸೈಲ್ ಹೆಸರು ಅಲ್ಲಿ ಯಾಕೆ ಬಂದದ್ದು ಅಂತ ನನಗೆ ನಾನು ಎಗ್ರೀಡ್ ಪರ್ಸನ್ ಆದರೆ ನನಗೇನಾದರೂ ಅನ್ಯಾಯ ಆದರೆ ನಾನು ರೈಟಿಂಗ್ನಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕು. ಗೋಪಾಲ್ ಕೃಷ್ಣ ನಾಯಕರು ಅವರು ಪೀಡಿತ ವ್ಯಕ್ತಿ, ಎಗ್ರೀಡ್ ಪರ್ಸನ್, ಅವರ ಮೇಲೆ ಹಲ್ಲೆ, ಮಾರಣಾಂತಿಕ ಹಲ್ಲೆ ಆಗಿದೆ. ಹಲ್ಲೆ ಮಾತ್ರ ಅಲ್ಲ, ಅದು ಕೊಲೆ ಯತ್ನ, ಮಾರಣಾಂತಿಕ ಹಲ್ಲೆ ಆಗಿದೆ. ಈ ಕುರಿತು ಅವರಿಗೆ ಯಾರ ಮೇಲೆ ಸಂಶಯ ಇದೆ, ಇದು ನ್ಯಾಚುರಲ್ ಕೋರ್ಸ್ನಲ್ಲಿ ಅವರು ಪೊಲೀಸರಿಗೆ ತಿಳಿಸುವುದು ಕ್ರಮ ಇದೆ. ಅವರು ತಿಳಿಸಿದಾಗ ಇರುವ ಅಂತ ನಮ್ಗೆ ಗೊತ್ತಿಲ್ಲ. ಅದು ಆ ಪೊಲೀಸ್ ದಾಖಲೆ ಮತ್ತೆ ಅವರಿಗೂ ಪೊಲೀಸರಿಗೂ ಬಿಟ್ಟ ವಿಷಯ. ಒಂದು ವೇಳೆ ಪೊಲೀಸರಿಗೆ ತಿಳಿಸದೆ ಡೈರೆಕ್ಟ್ ಆಗಿ ಬಂದು ಪತ್ರಿಕಾಗೋಷ್ಠಿಯಲ್ಲಿ ಅಥವಾ ಪತ್ರಿಕಾ ಮಿತ್ರರೊಡನೆ ಔಪಚಾರಿಕವ ಅನೌಪಚಾರಿಕವ ಅದು ಗೊತ್ತಿಲ್ಲ ನಮಗೆ. ಒಟ್ಟಾರೆ ಅದು ಆ ವಿಡಿಯೋದಲ್ಲಿ ಅವರು ಪತ್ರಿಕಾ ಬಾಂಧವರೊಡನೆ ಮಾತಾಡ್ತಿದ್ದದ್ದು ನಾವು ನೋಡಿದ್ದೇವೆ. ನನ್ನ ಹತ್ಯೆ ಯತ್ನಕ್ಕೆ ಸುಪಾರಿ ಕೊಟ್ಟವರೊಟ್ಟಿಗೆ ಶಾಸಕ ಸತೀಶ್ ಸೈಲ್ ಸಂಪರ್ಕದಲ್ಲಿದ್ದಾರೆ ಅಂತ ಅವರು ಭಾವನೆ ಬರುವಾಗೆ ಮಾಡಿದ್ದಾರೆ. ಸೋಮವಾರ ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂಕೋಲಾದಲ್ಲಿ ಗೋಪಾಲಕೃಷ್ಣ ನಾಯಕರ ಮೇಲೆ ಹಲ್ಲೆ ಆದಾಗ ಮೊದಲು ಖಂಡಿಸಿದ್ದು ಶಾಸಕ ಸತೀಶ್ ಸೈಲ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂವ್ಕರ್ ಅವರು. ಗೋಪಾಲಕೃಷ್ಣ ನಾಯಕರಿಗೆ ಯಾರ ಮೇಲೆ ಸಂಶಯವಿದೆಯೋ ಅದನ್ನು ಪೊಲೀಸರಿಗೆ ತಿಳಿಸಬೇಕು. ಈ ಬಗ್ಗೆ ಗೋಪಾಲಕೃಷ್ಣ ನಾಯಕರು ಪೊಲೀಸರಿಗೆ ತಿಳಿಸಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಆದರೆ ಮಾಧ್ಯಮದವರೊಂದಿಗೆ ಮಾತನಾಡುವಾಗ ಗೋಪಾಲಕೃಷ್ಣ ನಾಯಕರು ತಮ್ಮ ಹತ್ಯೆಗೆ ಪ್ರಯತ್ನಿಸಿದವರಿಗೆ ಶಾಸಕ ಸೈಲ್ ಬೆಂಬಲವಿದೆ ಎಂದಿದ್ದಾರೆ. ನಾನು ಚುನಾವಣೆಗೆ ನಿಲ್ಲುವ ವ್ಯಕ್ತಿ, ನನಗೂ ಶಾಸಕ ಸೈಲ್ಗೂ ದ್ವೇಷವಿದೆ. ಸುಪಾರಿ ಕೊಟ್ಟವರಿಗೆ ಸೈಲ್ ಬೆಂಬಲವಿದೆ ಎಂದಿದ್ದಾರೆ. ಮಾಧ್ಯಮದವರ ಮುಂದೆ ಸುಮ್ಮನೆ ಶಾಸಕ ಸೈಲ್ ಅವರ ಹೆಸರು ಎಳೆದು ತಂದಿದ್ದು ತಪ್ಪು. ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಈ ಹೇಳಿಕೆಯಿಂದ ನೋವಾಗಿದೆ. ಇಂತಹ ಹೇಳಿಕೆಯಿಂದ ಉಂಟಾಗುವ ಉದ್ವೇಗದಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗುವ ಸಾಧ್ಯತೆ ಇರುವುದರಿಂದ ಗೋಪಾಲಕೃಷ್ಣ ನಾಯಕರ ಮೇಲೆ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆ 217ರ ಅಡಿ ಸ್ವಮೋಟೋ ಪ್ರಕರಣ ದಾಖಲಿಸಬೇಕು ಎಂದು ಶಂಭು ಶೆಟ್ಟಿ ಆಗ್ರಹಿಸಿದ್ದಾರೆ. ಇದು ದೊಡ್ಡ ತಪ್ಪು. ಯಾಕಂತ ಹೇಳಿದ್ರೆ ಸತೀಶ್ ಸೈಲ್ ಹೆಸರು ಅಲ್ಲಿ ಯಾಕೆ ಬಂದದ್ದು ಅಂತ ನನಗೆ ನಾನು ಎಗ್ರೀಡ್ ಪರ್ಸನ್ ಆದರೆ ನನಗೇನಾದರೂ ಅನ್ಯಾಯ ಆದರೆ ನಾನು ರೈಟಿಂಗ್ನಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕು. ಗೋಪಾಲ್ ಕೃಷ್ಣ ನಾಯಕರು ಅವರು ಪೀಡಿತ ವ್ಯಕ್ತಿ, ಎಗ್ರೀಡ್ ಪರ್ಸನ್, ಅವರ ಮೇಲೆ ಹಲ್ಲೆ, ಮಾರಣಾಂತಿಕ ಹಲ್ಲೆ ಆಗಿದೆ. ಹಲ್ಲೆ ಮಾತ್ರ ಅಲ್ಲ, ಅದು ಕೊಲೆ ಯತ್ನ, ಮಾರಣಾಂತಿಕ ಹಲ್ಲೆ ಆಗಿದೆ. ಈ ಕುರಿತು ಅವರಿಗೆ ಯಾರ ಮೇಲೆ ಸಂಶಯ ಇದೆ, ಇದು ನ್ಯಾಚುರಲ್ ಕೋರ್ಸ್ನಲ್ಲಿ ಅವರು ಪೊಲೀಸರಿಗೆ ತಿಳಿಸುವುದು ಕ್ರಮ ಇದೆ. ಅವರು ತಿಳಿಸಿದಾಗ ಇರುವ ಅಂತ ನಮ್ಗೆ ಗೊತ್ತಿಲ್ಲ. ಅದು ಆ ಪೊಲೀಸ್ ದಾಖಲೆ ಮತ್ತೆ ಅವರಿಗೂ ಪೊಲೀಸರಿಗೂ ಬಿಟ್ಟ ವಿಷಯ. ಒಂದು ವೇಳೆ ಪೊಲೀಸರಿಗೆ ತಿಳಿಸದೆ ಡೈರೆಕ್ಟ್ ಆಗಿ ಬಂದು ಪತ್ರಿಕಾಗೋಷ್ಠಿಯಲ್ಲಿ ಅಥವಾ ಪತ್ರಿಕಾ ಮಿತ್ರರೊಡನೆ ಔಪಚಾರಿಕವ ಅನೌಪಚಾರಿಕವ ಅದು ಗೊತ್ತಿಲ್ಲ ನಮಗೆ. ಒಟ್ಟಾರೆ ಅದು ಆ ವಿಡಿಯೋದಲ್ಲಿ ಅವರು ಪತ್ರಿಕಾ ಬಾಂಧವರೊಡನೆ ಮಾತಾಡ್ತಿದ್ದದ್ದು ನಾವು ನೋಡಿದ್ದೇವೆ. ನನ್ನ ಹತ್ಯೆ ಯತ್ನಕ್ಕೆ ಸುಪಾರಿ ಕೊಟ್ಟವರೊಟ್ಟಿಗೆ ಶಾಸಕ ಸತೀಶ್ ಸೈಲ್ ಸಂಪರ್ಕದಲ್ಲಿದ್ದಾರೆ ಅಂತ ಅವರು ಭಾವನೆ ಬರುವಾಗೆ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಸಾಕ್ಷಿ ಇಲ್ಲದಿದ್ದರೆ ಸೆಕ್ಷನ್ 409, ಸೆಕ್ಷನ್ 182, ಸೆಕ್ಷನ್ 500 ಈ ಪ್ರಕಾರ ಸುಮ್ಮನೆ ಏನೂ ಸಾಕ್ಷಿ ಏನೂ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡದೆ ಅಥವಾ ಅದರಲ್ಲಿ ಯಾವುದೇ ರೀತಿಯ ಒಂದು ಸಾಕ್ಷಿ ಇಲ್ಲದಿದ್ದರೆ ಪೊಲೀಸರು ಸೋಮೋಟೋ ಆಕ್ಷನ್ ಈ ರೀತಿ ಪೀಡಿತ ವ್ಯಕ್ತಿ ಅಥವಾ ಎಗ್ರೀಡ್ ಪರ್ಸನ್ ಅವರ ಮೇಲೆ ಆಕ್ಷನ್ ತಗೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದು ಸಮಾಜ ಅಂತ ಹೇಳಿದ್ರೆ ಇದು ಎಲ್ಲಿದೆ, ಒಂದು ರೀತಿಯ ಭಾವನಾತ್ಮಕ ಸಮಾಜ.
ಪೊಲೀಸರಿಗೆ ತಿಳಿಸದೆ ಕೊಟ್ಟರೆ ಪೊಲೀಸರು ಸುಮೋಟೋ ಆಕ್ಷನ್ ತಗೊಂಡು ಈ ರೀತಿಯ ಒಂದು ಈ ಪೀಡಿತ ವ್ಯಕ್ತಿ ಅಥವಾ ಎಗ್ರೀಡ್ ಪರ್ಸನ್ ಅವರ ಮೇಲೆ ಸ್ವತಃ ಸುಮೋಟವಾಗಿ ಎಫ್ಐಆರ್ ದಾಖಲಿಸಬೇಕು ಅಂತ ಹೇಳ್ತಾರೆ. ಒಂದು ವೇಳೆ ಈ ರೀತಿ ಅಂತ ಹೇಳಿ ಅವರು ಲಿಖಿತವಾಗಿ ಕೊಡಬೇಕಾಗ್ತದೆ. ಭಾವನಾತ್ಮಕ ಒಳಗಾಗಿ ಇದೆ. ಇದರ ಒಟ್ಟಿಗೆ ಅವರು ಹೇಳ್ತಾರೆ ಸುಪಾರಿ ಕೊಟ್ಟವರೊಟ್ಟಿಗೆ ಸತೀಶ್ ಸೈಲ್ಗೆ ಸಂಪರ್ಕ ಇದೆ ಅಂತ ಹೇಳ್ತಾರೆ. ಆದ್ರೆ ಮೋಟಿವ್ ಏನು? ಈ ಹತ್ಯೆ ಯತ್ನದ ಮೋಟಿವ್ ಏನು? ಯಾರಿಗೆ ಮೋಟಿವ್? ಅದರ ಬೆನಿಫಿಷಿಯರಿ ಯಾರು? ಇದರ ಮೋಟಿವ್ ಏನು? ಅದರ ಬೆನಿಫಿಷಿಯರಿ ಏನು? ಅಲ್ಲದೆ ಗೋಪಾಲಕೃಷ್ಣ ನಾಯ್ಕರ ಮೇಲೆ ನಡೆದ ಹಲ್ಲೆಯಲ್ಲಿ ಶಾಸಕ ಸೈಲ್ರ ಪಾತ್ರ ಇದ್ದರೆ ಪೊಲೀಸರು ಅವರ ಮೇಲೂ ಎಫ್ಐಆರ್ ಹಾಕಲಿ, ಇಲ್ಲವಾದಲ್ಲಿ ಭಾವನಾತ್ಮಕ ಹೇಳಿಕೆ ನೀಡಿ ಚುನಾವಣೆಯ ಲಾಭ ಪಡೆದುಕೊಳ್ಳಲು ಮುಂದಾದ ಬಗ್ಗೆ ಗೋಪಾಲಕೃಷ್ಣ ನಾಯ್ಕರ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಬೇಕಾಗುತ್ತದೆ ಎಂದರು. ಚುನಾವಣೆಗೆ ನಿಲ್ತಾರೆ, ಅವರೇ ಹೇಳ್ತಾರೆ. ಮೋಟಿವ್ ಅದೇ, ಅದರ ಪ್ರಯೋಜನವೂ ಸದಸ್ಯರಿಗೆ. ಏನಾದರೂ ಘಟನೆ ನಡೆದು ಹೋಗಿದೆ, ಈ ಭಾಗದಿಂದ ಜನ ಮಾತಾಡ್ತಾ ಇದ್ದಾರೆ, ಸಾರ್ವಜನಿಕವಾಗಿ ಜನ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಅವರೇ ಹೇಳಿದ್ದಾರೆ ನಾನು ಚುನಾವಣೆಗೆ ನಿಲ್ಲುವ ವ್ಯಕ್ತಿ ಅಂತೇಳಿ. ಸತೀಶ್ ಸೇರಿಗೂ ನಮಗೆ ರಾಜಕೀಯ ದೇಶ ಇದೆ ಅಂತ ಹೇಳ್ತಾರೆ. ಆದ್ದರಿಂದ ಇದರ ಮೋಟಿವ್ ಎಲ್ಲಿಗೆ ಬರ್ತದೆ ಅಂತ ಅವರು ಅರ್ಥ ಮಾಡ್ಕೊಳ್ಬೇಕು. ಜನ ಅರ್ಥ ನಂಬಿಕೆ ಕೇಳ್ತಾ ಇದ್ದಾರೆ. ಸುಮ್ಮನೆ ಇದನ್ನು ಅರ್ಥದಲ್ಲಿ ಬಿಟ್ಟು ಹೋಗುವುದಲ್ಲ. ಪೊಲೀಸರು ಪೀಡಿತ ವ್ಯಕ್ತಿ ಎಗ್ರೀಡ್ ಪರ್ಸನ್ ಗೋಪಾಲಕೃಷ್ಣ ನಾಯ್ಕ ಹತ್ರ ಏನವರ ಮನಸ್ಸಿನಲ್ಲಿ ಭಾವನೆ ಇದೆ, ಡೌಟ್ ಇದೆ, ಲಿಖಿತವಾಗಿ ಕಂಪ್ಲೇಂಟ್ ತಗೊಳ್ಬೇಕು. ಅವ್ರು ಇಷ್ಟಾಗಲಿ ಕೊಟ್ಟಿದ್ರೆ ಅವಶ್ಯಕತೆ ಇಲ್ಲ, ಅದು ನಮಗೆ ಅವ್ರು ಪೊಲೀಸರು ಹೇಳುವುದಿಲ್ಲ. ಪೇಪರ್ ಅವರಿಗೂ ಕೊಡಬೇಕಾಗಿಲ್ಲ. ಒಂದು ವೇಳೆ ಕಂಪ್ಲೇಂಟ್ ತಗೊಳ್ಳದೇ ಇದ್ದರೆ ಏನು ಅವರು ಪೇಪರ್ನಲ್ಲಿ ಮೊನ್ನೆ ಹೇಳಿದ್ದಾರೆ, ಪತ್ರಿಕೆಯವರಿಗೆ ಹೇಳಿದ್ದಾರೆ, ಅದನ್ನು ಅವರು ಪೊಲೀಸರು ಬರೆದು ಅವ್ರ ಹತ್ರ ಕಂಪ್ಲೇಂಟ್ ತಗೊಳ್ಬೇಕು, ತನಿಖೆ ಮಾಡಬೇಕು. ಸತೀಶ್ ಸೈಲ್ ನಮ್ಮ ಶಾಸಕರು ಇದರಲ್ಲಿ ಆ ಸಾಧ್ಯ ಮಾಡಲಿಕ್ಕೆ ಸುಪಾರಿ ಕೊಟ್ಟವರೊಟ್ಟಿಗೆ ಸತೀಶ್ ಸೈಲ್ ಅವರ ಪಾತ್ರ ಅಥವಾ ಅವರಿಗೆ ಬೆಂಬಲ ಇದೆ ಅಂತ ಪೊಲೀಸರಿಗೆ ಗೊತ್ತಾದ್ರೆ ನಾನು ಗಂಟಾ ಘೋಷವಾಗಿ ಹೇಳ್ತೇನೆ, ಸತೀಶ್ ಸೈಲ್ ಮೇಲೆ ಎಫ್ಐಆರ್ ಹಾಕಿ, ಶಾಸಕ ಸತೀಶ್ ಸೈಲ್ ಮೇಲೆ ಎಫ್ಐಆರ್ ಹಾಕಿ. ಇಲ್ಲದಿದ್ರೆ ಭಾವನಾತ್ಮಕವಾಗಿ ಹೇಳಿ ಸಮಾಜದಲ್ಲಿ ಗೊಂದಲ ಉಂಟು ಮಾಡಿ ಚುನಾವಣೆಗೆ ಇದರ ಲಾಭ ಪಡ್ಕೊಳ್ಳಿಕ್ಕೆ ಗೋಪಾಲಕೃಷ್ಣ ನಾಯ್ಕರು ಪ್ರಯತ್ನ ಪಡ್ತಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂವ್ಕರ್ ಮಾತನಾಡಿ, ಗೋಪಾಲಕೃಷ್ಣ ನಾಯ್ಕರ ಮೇಲೆ ಹಲ್ಲೆಯಾಗಿದೆ. ಹಲ್ಲೆ ಮಾಡಿರುವುದನ್ನು ಜಿಲ್ಲಾ ಕಾಂಗ್ರೆಸ್ ಖಂಡಿಸುತ್ತದೆ. ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. 9 ಜನರ ಬಂಧನವಾಗಿದೆ. ಊಹಾಪೋಹ ಬೇಡ. ಇನ್ನು ಸ್ವಲ್ಪ ದಿನದಲ್ಲಿ ಹಲ್ಲೆಯಲ್ಲಿ ಯಾರೆಲ್ಲ ಇದ್ದಾರೆ ಎನ್ನುವುದು ಪೊಲೀಸರ ತನಿಖೆಯಲ್ಲಿ ಬಹಿರಂಗವಾಗಲಿದೆ. ನಾನು ಶಾಸಕ ಸತೀಶ್ ಸೈಲ್ರನ್ನು ತೀರಾ ಹತ್ತಿರದಿಂದ ನೋಡಿರುವುದರಿಂದ ಸೈಲ್ ಪಾತ್ರ ಇದರಲ್ಲಿ ಇಲ್ಲ ಎಂದು ವಿಶ್ವಾಸದಿಂದ ಹೇಳಬಲ್ಲೆ ಎಂದರು. ಸತೀಶ್ ಸೈಲ್ ಅವರಿಗೆ ಇನ್ನೊಬ್ಬರಾಗಿರಬಹುದು ರಾಜಕೀಯವಾಗಿ, ಆದ್ರೆ ಆ ಹಂತಕ್ಕೆ ಅವರು ಹೋಗ್ಲಿಕ್ಕಿಲ್ಲ ಅಂತ ಅನಿಸಿದೆ ಅಂತ ನಾನು ನೋಡಿದ್ದೆ. ಮತ್ತೆ ಕೊಟ್ಟಿಲ್ಲ ಗೊತ್ತಿಲ್ಲ. ಅದರ ಜೊತೆಯಲ್ಲಿ ನಾನು ಅವನಿಗೆ ಸತೀಶ್ ಸೈಲ್ ಹೆಸರನ್ನು ಯಾಕೆ ಹೇಳಿದ್ರೆ ಅವನ ಅಷ್ಟು ನೀಚ ಕೆಲಸ ಮಾಡುವಂತ ವ್ಯಕ್ತಿ ಅಲ್ಲ ಗೋಪಾಲಕೃಷ್ಣ ನಾಯ್ಕ ಹೇಳಿದ್ರು. ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯಗಳು ಸಹ ಅವರಿಗೆ ಭಿನ್ನಾಭಿಪ್ರಾಯಗಳಿದೆ. ಆದರೆ ಸತೀಶ್ ಸೈಲ್ ಅವರು ಈ ಅಂತ ದೊಡ್ಡ ಸಣ್ಣ ಕೆಲಸವನ್ನ ದೊಡ್ಡ ಕೆಲಸವನ್ನ ಮಾಡುವಂತ ವ್ಯಕ್ತಿ ಅಲ್ಲ ಅಂತ ನಾನು ಜಿಲ್ಲಾಧ್ಯಕ್ಷರಾಗಿ ಸ್ಪಷ್ಟಪಡಿಸ್ತಾರೆ. ಇವತ್ತು ಪೊಲೀಸ್ ತನಿಖೆ ನಡೀತಾ ಇದೆ. 9 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಶೀಘ್ರದಲ್ಲಿ ಗೊತ್ತಾಗ್ತದೆ ಯಾರಿದ್ದಾರೆ ಯಾರಿಲ್ಲ. ಊಹಾಪೋಹಗಳಿಗೆ ಅವಕಾಶ ಬೇಡ ಅಂತ ನನ್ನ ಅನಿಸಿಕೆ. ಯಾರೇ ಮಾಡಿದ್ರು ಕೂಡ ಸಿಕ್ಕೊಂಡು ಬಿಡುವುದಕ್ಕೆ, ನಾವೇ ಮಾಡಿದ್ರು ಕೂಡ ಸಿಕ್ಕೊಂಡು ಬಿಡುವುದಕ್ಕೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಯಾರು ಪಿನ್ನಿದ್ದಾರೆ, ಯಾರು ಮಾಡಿಸಿದ್ದಾರೆ ಅನ್ನೋದು ಸಮಾಜಕ್ಕೆ ಬಹಿರಂಗಪಡಿಸಬೇಕಾದ್ರೆ ಪೊಲೀಸರು.
ಸ್ವಲ್ಪ ಗೋಪ್ಯತೆಯನ್ನು ನಾವು ಕಾಪಾಡಿಕೊಳ್ಬೇಕಾಗುತ್ತೆ. ಆದರೆ ಖಂಡಿತವಾಗಿ ಹೇಳ್ತೇನೆ, ಸತೀಶ್ ರೈನವರು ಈ ಇದರಲ್ಲಿ ಯಾವುದೂ ಭಾಗಿಯಿಲ್ಲ. ಇದು ನಾನು ಅತ್ಯಂತ ಆತ್ಮೀಯ ಮಿತ್ರನಾಗಿ ಅವರಿಗೆ ಅತ್ಯಂತ ಸಮೀಪದಲ್ಲಿ ನೋಡಿರುವುದರಿಂದ ಇದನ್ನು ಘಂಟಾಘೋಷವಾಗಿ ನಾನು ಪತ್ರಿಕೆ ಮುಂದೆ ಸ್ಪಷ್ಟಪಡಿಸಿದೆ. ಅಂತೆಯೇ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಸಮೀರ್ ನಾಯ್ಕ್ ಮಾತನಾಡಿ, ಶಾಸಕ ಸತೀಶ್ ಸೈಲ್ ಬಗ್ಗೆ ಮಾಡಿರುವ ಹೇಳಿಕೆಯನ್ನು ಗೋಪಾಲಕೃಷ್ಣ ನಾಯ್ಕ್ ಹಿಂದಕ್ಕೆ ಪಡೆಯಬೇಕು ಎಂದರು. ಸತೀಶ್ ಸೈಲ್ ಅಭಿಮಾನಿ ಬಳಗದವರಿಗೆ ಎಲ್ರಿಗೂ ಒಂದು ಮನಸ್ಸಿಗೆ ನೋವಾಗಿದೆ ಅವರಿಗೆ ಹೇಳಿಕೆ. ಯಾಕಂದ್ರೆ ಅವರೊಂದು ಹೇಳಿಕೆಯನ್ನು ತಮಗೆ ಸುಪಾರಿ ನೀಡಿದವರಿಗೆ ಸತೀಶ್ ಸೈಲ್ ಅವರು ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಅಥವಾ ಪರೋಕ್ಷವಾಗಿ ಬೆಂಬಲ ನೀಡಿದ್ದಾರೆ ಅಂತ ಹೇಳಿದರೆ ಅದನ್ನು ನಾವು ಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ. ಹಾಗೂ ಗೋಪಾಲಕೃಷ್ಣ ನಾಯ್ಕ ಅವರು ಏನು ಹೇಳಿಕೆಯನ್ನು ನೀಡಿದ್ದಾರೆ ಕೂಡಲೇ ಅದನ್ನು ವಾಪಸ್ ತಗೊಳ್ಬೇಕು, ಇಲ್ಲದ್ರೆ ಅವರ ಮೇಲೆ ಪೊಲೀಸ್ ಇಲಾಖೆಯವರು ಕ್ರಮ ಕೈಗೊಳ್ಳಬೇಕಂತ ನಾನು ಕೇಳ್ಕೊಳ್ತೇನೆ. ನಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರವಿಂದ್ ಕಲ್ಗುಟ್ಕರ್ ಮಾತನಾಡಿ, ಗೋಪಾಲಕೃಷ್ಣ ನಾಯ್ಕರ ವಿರುದ್ಧ ಹಲ್ಲೆಗೆ ಪ್ರಯತ್ನಿಸಿದವರ ಬಂಧನವಾಗಬೇಕು ಎಂದರು. ಬೈಟ್ ಅರವಿಂದ್ ಕಲ್ಗುಟ್ಕರ್. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕೃಷ್ಣ ಮೆಹ್ತಾ, ನೂತನ ಜೈನ್, ಸುಹಾನಿ ಪಾಟೀಲ್, ಚಂದ್ರಕಾಂತ್ ನಾಯ್ಕ್, ಗುರು ನಾಯ್ಕ್, ಉಮೇಶ್ ಮಂಜ್ರೇಕರ್, ಪ್ರದೀಪ್ ಬಾನಾವಳಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಪೊಲೀಸರು ಇದರ ಕುರಿತು ಸೂಕ್ತ ತನಿಖೆ ನಡೆಸಿ ಒಂದು ವೇಳೆ ಅವರು ಕೊಟ್ಟ ಕಂಪ್ಲೇಂಟ್ನಲ್ಲಿ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಒಂದು ವೇಳೆ ಶಾಸಕ ಸತೀಶ್ ಸೈಲ್ರವರು ತಪ್ಪಿತಸ್ಥ ಅಂತ ಕಂಡು ಬಂದಿದ್ರೆ ಅವರ ಮೇಲೆಯೂ ನಿರ್ದಾಕ್ಷಿಣ್ಯವಾಗಿ FIR ದಾಖಲಿಸಬೇಕು ಅಂತ ಹೇಳಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಹೇಳಿದೆ. ಒಂದು ವೇಳೆ ಗೋಪಾಲಕೃಷ್ಣ ನಾಯ್ಕರು ಇಷ್ಟನ್ನು ಕಂಪ್ಲೇಂಟ್ ಕೊಡದೆ ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ಸತ್ಯಾಸತ್ಯತೆ ಅರಿಯುವಾಗ ಇದರಲ್ಲಿ ಯಾವುದೇ ಸತ್ಯ ಇಲ್ಲ ಅಂತ ಗೊತ್ತಾದರೆ ಗೋಪಾಲಕೃಷ್ಣ ನಾಯ್ಕರ ವಿರುದ್ಧ ಪೊಲೀಸರು ಸುಮೋಟೋ ಆ್ಯಕ್ಷನ್ ತಗೊಂಡು ಅವರ ಮೇಲೆ ಸೂಕ್ತ FIR ದಾಖಲಿಸಬೇಕಂತ ಕೂಡ ನಾವು ಹೇಳಿದ್ದೇವೆ. ಆದ್ದರಿಂದ ಈ ವಿಷಯ ತುಂಬ ಗಂಭೀರವಾದದ್ದು. ಸತೀಶ್ ಸೈಲ್ರವರ ಮೇಲೆ ಇದ್ದ ಆಪಾದನೆಯನ್ನು ಹೋಗಲಾಡಿಸಲು, ಕ್ಷೇತ್ರದ ಜನತೆಗೆ ಸತ್ಯಾಸತ್ಯವನ್ನು ತಿಳಿಸಲು ನಾವಿಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ನಡೆದಿದ್ದೇವೆ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.